ನೋಡಿ ಫ್ರೆಂಡ್ಸ್, ಇದೇ ರಾಘವೇಂದ್ರ ಸ್ವಾಮಿ ಮಠದ ಎಂಟ್ರೆನ್ಸ್ ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನಾವು ಖುಷಿಯಾಗಿದ್ದೀವಿ. ನಿಮಗೂ ಪ್ರತಿದಿನ ಪ್ರತಿ ಕ್ಷಣ ಖುಷಿಯಾಗಿರಲಿ ಅಂತ ವಿಶ್ ಮಾಡ್ತಾ, ಇವತ್ತು ಮಂತ್ರಾಲಯದಲ್ಲಿ 2ನೇ ದಿನದ ಬ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ 6 ಗಂಟೆಗೆ ಹಿಂಗೆ ಕಾಣಿಸ್ತಾ ಇದೆ ವ್ಯೂ. ಅದೇ ಅಲ್ಲಿ ಮುಂದೆ ಕಾಣಿಸ್ತಿರೋದೆ ರಾಯರ ಮಠ. ಎಲ್ ಇ ಡಿಲಿ ಕಾಣಿಸ್ತವ್ರೆ ರಾಯರು. ಮಠದ ಬಲಭಾಗದಲ್ಲಿ ಮಂಚಾಲಮ್ಮ ದೇವಿ ದೇವಸ್ಥಾನ ಇದೆ. ರಾಯರ ದರ್ಶನ ಮಾಡೋದಕ್ಕೂ ಮೊದಲು ಮಂಚಾಲಮ್ಮ ದೇವಿ ದರ್ಶನ ಮಾಡ್ಕೊಂಡು ಹೋಗಬೇಕು. ಯಾಕಂತ ಅಂದರೆ ರಾಯರು ಮೊದಲು ಇಲ್ಲಿ ಬಂದು ನೆಲೆಸೋದಕ್ಕಿಂತ ಮುಂಚೆ ಈ ಜಾಗ ಮಂಚಾಲೆ ಅಂತ ಹೆಸರಾಗಿತ್ತು. ಅಂದರೆ ಮಂಚಾಲಮ್ಮ ದೇವಿ ಇಲ್ಲಿ ಗ್ರಾಮದ ಅಧಿದೇವತೆ ಆಗಿರ್ತಾರೆ. ರಾಯರು ಇಲ್ಲಿ ಬಂದು ನೆಲೆಸ್ಬೇಕಾದ್ರೆ, ನೀನು ಬಂದು ನೆಲೆಸಿದ್ರೆ ಮತ್ತು ನನ್ನ ಅಸ್ತಿತ್ವ ಇಲ್ದಂಗೆ ಆಗುತ್ತೆ ಅಂತ ದೇವಿ ಕೇಳಿದಾಗ ರಾಯರು ಇಲ್ಲಮ್ಮ, ಮೊದಲು ನಿನ್ನ ದರ್ಶನ ಮಾಡಿದ್ಮೇಲೆ ಭಕ್ತರು ನನ್ನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೊದಲಿಗೆ ಮಂಚಾಲಮ್ಮ ದೇವಿ ದರ್ಶನ ಮಾಡಿಕೊಂಡು ಆಮೇಲೆ ಮಠದೊಳಗಡೆ ಹೋಗಿ ರಾಯರ ದರ್ಶನ ಮಾಡಬೇಕು. ವೆದರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್, ತಣ್ಣಗಿದೆ. ಹಿಂಗೆ ದೇವಸ್ಥಾನದ ಮಠದ ಲೆಫ್ಟ್ ಸೈಡಲ್ಲಿ ಹಿಂಗೆ ನೋಡಿದ್ರೆ ಪ್ರಸಾದದ ಕೌಂಟ್ರ್ ಇಲ್ಲೇ ಕಾಣಿಸುತ್ತೆ. ನೀವು ಪರಿಮಳ ಪ್ರಸಾದನ ಇಲ್ಲೇ ತಗೋಬೋದು. ನೋಡಿ, ಚೇತು ಪ್ರಸಾದ ತೊಗೊಂಬರೋಕೆ ಹೋಗ್ತಾವ್ರೆ. ನಾವು ರಾತ್ರಿನ ಪ್ರಸಾದ ತೊಗೊಳೋಣ ಅಂದ್ಕೊಂಡ್ವಿ, ಬಟ್ 9:30 ಆಗಿದ್ದರಿಂದ ಪ್ರಸಾದದ ಕೌಂಟ್ರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಈಗ 6 ಗಂಟೆಗೆ ಕೌಂಟ್ರ್ ಓಪನ್ ಇರುತ್ತೆ ಅಂದರು ಪ್ರಸಾದದ ಕೌಂಟ್ರ್. ಸೊ ಅದಕ್ಕೆ ಪ್ರಸಾದ ತೊಗೊಂಬರೋಕೆ ಹೋಗ್ತಾ ಇದ್ದಾರೆ. ಹಂಗೆ ಒಂಚೂರು ಮುಂದೆ ಹೋದರೆ ಅದೇ ಸೈಡಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ. ಅಲ್ಲೇ ಬಿಟ್ಬಿಟ್ಟು ಒಂದು ಚಪ್ಪಲಿಗೆ, ಒಂದು ಪೇರ್ ಸ್ಲಿಪ್ಪರ್ಗೆ 5 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಅಲ್ಲೇ ಬಿಟ್ಬಿಟ್ಟು ಅಲ್ಲೇ ಕಾಲು ತೊಳ್ಕೊಳಕ್ಕೆ ಸ್ಪೆಷಾಲಿಟೀಸ್ ಇರುತ್ತೆ, ತೊಳ್ಕೊಂಡು ಕೈ ಕಾಲು ತೊಳ್ಕೊಂಡು ಇಲ್ಲಿ ಮಠಕ್ಕೆ ದರ್ಶನ ಮಾಡೋಕ್ಕೆ ಬರ್ಬೋದು. ಇನ್ನು ರಾಯರ ಮಠ ರಾಘವೇಂದ್ರ ಸ್ವಾಮಿ ಬೃಂದಾವನ ಏನಪ್ಪ ಅಂತಂದರೆ ಸ್ಪೆಷಲ್ ಏನಂದರೆ, ಇದೇ ಬೃಂದಾವನದ ಕಲ್ಲಿಂದ ಮಾಡಿಸ್ಬೇಕು ಅಂತ ರಾಯರು ಹೇಳಿರ್ತಾರಂತೆ. ಅದರಲ್ಲೇನು ವಿಶೇಷ ಅಂತ ಅಂದರೆ, ಸೀತಾ, ರಾಮ, ಲಕ್ಷ್ಮಣ ವನವಾಸಿ ಸಮಯದಲ್ಲಿ ಆ ಬಂಡೆ ಕಲ್ಲ ಮೇಲೆ ಕೂತಿರ್ತಾರೆ. ಹಾಗಾಗಿ ಅದೇ ಬಂಡೆ ಕಲ್ಲಿಂದ ರಾಯರದು ಬೃಂದಾವನ ಆಗಬೇಕು ಅಂತ ಅವರು ಹೇಳಿ, ಅದೇ ಕಪ್ಪು ಶಿಲೆಯಿಂದ ಅವರು ಬೃಂದಾವನನ ರೆಡಿ ಮಾಡಿಸ್ತಾರೆ. ಸೊ ಈಗ ನಾವೆಲ್ಲ ನೋಡ್ತಿರೋದು ಅದೇ ಬೃಂದಾವನ, ಶ್ರೀರಾಮಚಂದ್ರ ಕೂತಿ ಹೋಗಿರೋ ಬೃಂದಾವನ. ಎಷ್ಟು ಚೆನ್ನಾಗಿದೆ ನೋಡಿ. ರಾಯರ ಭೂಮಿಯಲ್ಲಿ ನಿಲ್ಲೋದೇ ಮಹಾಪುಣ್ಯ. ನೋಡಿ, ಈ ಕಡೆ ಬಾ ಮೋಕ್ಷ. ನೋಡಿ ಗಂಡ ಹೆಂಗೆ ರೆಡಿ ಆಗಿದೆ ನಮ್ಮ ಗಂಡು. ನೋಡ್ರಿ, ಪಂಚಶಲ್ಯ ಹಾಕ್ಕೊಂಡು ರಾಘಪ್ಪ ನೋಡಕ್ಕೆ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ. ಮೋಕ್ಷ ಬಾಯಿಲಿ ಪೂಜೆ ಹೇಳು, ಪೂಜೆ ಹೇಳ್ಬಾ. ಭಜತಾ ಈಗ ನೋಡ್ತಾ ಇರೋದೇ ದೇವಿ ಮಂಚಾಲಮ್ಮ ದೇವಿ ಟೆಂಪಲ್ಲು. ಮಠದಿಂದ ರೈಟ್ ಸೈಡಿಗೆ ಮಂಚಾಲಮ್ಮ ದೇವಿ ದೇವಸ್ಥಾನ ಇದೆ. ನೋಡಿ, ದೇವರು ಕಾಣಿಸ್ತಾ ಇದೆ. ದೇವ್ರ ದರ್ಶನ ಮಾಡಿಕೊಂಡು ಮೊದಲಿಗೆ ಆಮೇಲೆ ರಾಯರ ದರ್ಶನ ಮಾಡಬೇಕು. ಬನ್ನಿ ದರ್ಶನ ಮಾಡೋಣ. ಇಲ್ಲಿ ದೇವಿಗೆ ಹಣ್ಣುಕಾಯಿ ಮಾಡಿಸ್ಬೇಕು ಅಂತ ಇದ್ರೆ ತಗೋಬೋದು, ದೇವರಿಗೆ ಹೂವು ಕೊಡಬೇಕು ಅಂದ್ರೆ ತಗೋಬೋದು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ದೇವರಿಗೆ ಹೂವು ತಗೊಂಡು ಕೊಡೋಣ ಅಂತ ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್. ಇಲ್ಲಿ ಬೆಳಗ್ಗೆ ಮಠದ ಒಳಗಡೆ ವ್ಯೂ ಹಿಂಗೆ ಕಾಣುತ್ತೆ. ಇಲ್ಲಿಂದ ಒಳಗಡೆ ಎಂಟ್ರೆನ್ಸ್ ಇರುತ್ತೆ. ಒಳಗಡೆ ಹಿಂಗೆ ಹೋದರೆ ರಾಘವೇಂದ್ರ ಸ್ವಾಮಿ ಬೃಂದಾವನ, ಅಲ್ಲಿ ಒಳಗಡೆ ಹೋದರೆ ಹಂಗಿಂದ ಕಾಣಿಸುತ್ತೆ.
ಅಕ್ಷತೆ ತೀರ್ಥ ಕೊಡ್ತಾರೆ ಫ್ರೆಂಡ್ಸ್. ದೇವಸ್ಥಾನದ ಹಿಂಭಾಗದಲ್ಲಿ ಹಿಂಗೆ ಬಂದರೆ ಇನ್ನು ಈಗ ತಾನೇ ರಾಯರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಿನ್ನೆ ಮಧ್ಯಾಹ್ನ ರಾಯರ ದರ್ಶನ, ರಾತ್ರಿ ದರ್ಶನ ಮತ್ತು ಈಗಿನ ದರ್ಶನ ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್. ಯಾರೂ ನಮ್ಮನ್ನು ಹೋಗಿ ಅಂತ ಹೇಳಲೇ ಇಲ್ಲ. ನಮಗೆ ಬೇಕಾದಷ್ಟು ಸಮಯ ನಿಂತು ರಾಯರನ್ನು ಕಣ್ಣು ತುಂಬ ನೋಡಿಕೊಂಡು ದರ್ಶನ ಮಾಡ್ಕೊಂಡ್ಬಂದ್ವಿ. ತುಂಬಾ ಖುಷಿಯಾಯಿತು. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ, ಮತ್ತು 4 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ದರ್ಶನ ಇರುತ್ತೆ. ಇನ್ನು ಮಂಚಾಲಮ್ಮ ದೇವಸ್ಥಾನದ ಪಕ್ಕದ ರೋಡಲ್ಲಿ ನಡ್ಕೊಂಡು ಹೋದರೆ ಇದೇ ತುಂಗಾ ನದಿ. ತುಂಗಾ ನದಿಯ ದಂಡೆಯ ಮೇಲೆ ಪಾದುಕೆ ನಾದ ಅದಾಕೆ ನೋಡಿ, ಎಷ್ಟು ನೀರೆಲ್ಲ ಬಂದ್ಬಿಟ್ಟಿದೆ. ಪರವಾಗಿಲ್ಲ, ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಈ ಸರಿ ಇನ್ನೂ ನೀರು ಚೆನ್ನಾಗೇ ಬಂದಿದೆ. ಮಳೆ ಬಂದಿದೆಯಲ್ಲ ಲೈಟಾಗಿ, ಅದಕ್ಕಿರಬೇಕು. ಇಲ್ಲೇ ಸ್ನಾನ ಮಾಡ್ಬೋದು, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬೋದು. ಬಟ್ ಮೇಂಟೆನೆನ್ಸ್ ಮಾಡಿಲ್ಲ, ತುಂಬ ಗಲೀಜು. ದಯವಿಟ್ಟು ಹಿಂಗೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ನಮ್ಮ ಮನೇನ ಹೆಂಗೆ ಮಡಿಕೊತೀವೋ ಹಂಗೇ ಮಡಿಕೊಬೇಕು. ಅಲ್ಲಲ್ಲೇ ಬಟ್ಟೆ, ಡೈಪರು, ಪ್ಯಾಡ್ಸು, ಪ್ಲೀಸ್ ಹಿಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡ್ತಿರೋರಿಗೆ ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನಮ್ಮ ಮನೆ ನಾವು ಹೆಂಗೆ ಮಡ್ಕೋತೀವೋ ನಮ್ಮ ತಂದೆ ತಾಯಿ ಮನೆಯೂ ಹಂಗೆ ಮಡಗಬೇಕು, ನೋಡ್ಕೋಬೇಕು. ಸೊ ಯಾರಾದರೂ ಹಿಂಗೆ ಮಾಡ್ತಿದ್ರೆ ದಯವಿಟ್ಟು ಇಲ್ಲೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ಮೇಲೆ ನಿಮ್ಮ ವಸ್ತು ಏನಿದೆ ಅದನ್ನು ನೀವು ನೀಟಾಗಿ ತೊಗೊಂಡೋದ್ರೆ ನಮ್ಮ ಮನೆ ಕೂಡ ಚೆನ್ನಾಗಿರುತ್ತೆ. ನಮ್ಮನೆ ಅಂದರೆ ರಾಘಪ್ಪನ ಮನೆ ಚೆನ್ನಾಗಿರುತ್ತೆ. ನಮ್ಮನೆ ಹೇಗೆ ಚೆನ್ನಾಗಿರುತ್ತೋ ಹಾಗೆ ರಾಘವೇಂದ್ರ ಸ್ವಾಮಿಯವರು ಮನೆಯೂ ಚೆನ್ನಾಗಿರುತ್ತೆ. ನಾವು ತಂದೆ ತಾಯಿ ಮನೆ ಅಂತ ಅಂದ್ಕೊಂಡು ಬಂದಿರ್ತೀವಲ್ಲ, ಹಾಗೆ ನಾವು ನಮ್ಮ ತವ್ರ ಮನೇನ ನೀಟಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಏನು ಗಾಳಿ ಬೀಸ್ತೈತೆ ಅಂದರೆ ಅಲ್ಲೇ ಕಳೆದೋಗೋಣ ಅನ್ನಿಸ್ತಾ ಇದೆ. ನಿಧಾನ ಹೋಗಿ ಹೋಗಿ ತಕ್ಕರಿ ಹಿಡ್ಕೊ, ತಡಿ ಇದು ಹಿಡ್ಕೊಳ್ರಿ. ಅದನ್ನ ಇದ್ಯಾರೋ ತೆಗ್ದವ್ರಿ ಇವ್ರು ಬೇರೆ. ನೋಡಿ ಫ್ರೆಂಡ್, ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದಿದ್ದೀವಿ. ಊಟ 2 ಗಂಟೆ ಕ್ಲೋಸ್ ಇರುತ್ತೆ. 11 o'clock ಬೆಳಗ್ಗೆ 11 o'clock ಮಧ್ಯಾಹ್ನ 2 o'clock ಮತ್ತು ಸಂಜೆ 7 9 o'clock ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಇದು ದೇವಸ್ಥಾನದ ಈ ಕಡೆ ಪಕ್ಕದಲ್ಲೇ ಬಲಭಾಗದಲ್ಲಿ ಅನ್ನಪೂರ್ಣ ಡೈನಿಂಗ್ ಹಾಲ್ ಅಂತ ಕಾಣುತ್ತೆ. ಸೊ ಅಲ್ಲಿ ಬಂದರೆ ನಿಮಗೆ ಅನ್ನಪ್ರಸಾದ ವ್ಯವಸ್ಥೆ ಇದೆ. ನೋಡಿ ಎಂಟ್ರೆನ್ಸು ಅನ್ನಪೂರ್ಣ ಡೈನಿಂಗ್ ಹಾಲ್. ಇಲ್ಲಿಂದ ಎಂಟ್ರೆನ್ಸಲ್ಲಿ ಹೋದರೆ ಊಟದ ವ್ಯವಸ್ಥೆ ಸಿಗುತ್ತೆ. ಊಟ ಅಂತೂ ಎಷ್ಟು ರುಚಿಯಾಗಿತ್ತು ಅಂತಂದರೆ ಅಮೃತ ಥರ ಇತ್ತು ಫ್ರೆಂಡ್ಸ್. ನೀವು ಕೂಡ ಬಂದರೆ ಪ್ರಸಾದ ಮಿಸ್ ಮಾಡಲೇಬೇಡಿ. ನೋಡಿ ಫ್ರೆಂಡ್ಸ್, ಗುರುವಾರ ರಾತ್ರಿ ಮಂತ್ರಾಲಯದ ಮಠದ ವ್ಯೂ ಹೀಗೆ ಕಾಣಿಸ್ತಾ ಇತ್ತು. ಲೈಟಿಂಗ್ಸ್ ಮಧ್ಯೆ ರಾಘಪ್ಪನ ಮಠ ಕಂಗೊಳಿಸ್ತಾ ಇತ್ತು. ನನಗಂತೂ ಭೂಮಿ ಮೇಲಿನ ಸ್ವರ್ಗದಲ್ಲೇ ಇದ್ದೀನಿ ಅನ್ನಿಸ್ತಿತ್ತು. ಏನಪ್ಪ ಇವಳು ಹೀಗೆ ಹೇಳ್ತಿದ್ದಾಳೆ ಅಂತ ಅನಿಸಿದ್ರು, ಯಾರ್ಯಾರು ರಾಯರ ಭಕ್ತರಿದ್ದಾರೋ ಅವ್ರಿಗೆಲ್ಲ ಹೀಗೆ ಅನಿಸೋದು ನಿಜಾನೇ ಅನಿಸುತ್ತೆ. ಇನ್ನು ರಾಯರ ಮಕ್ಕಳೆಲ್ಲ ಅವ್ರ ಮಡಲಲ್ಲಿ ನೆಮ್ಮದಿಯಾಗಿ ಮಲಗಿದ್ರು.
ಎಲ್ಲ ನೋಡಿಕೊಂಡು ರಾಯರ ದರ್ಶನ ಮುಗಿಸ್ಕೊಂಡು ನಾವು ಕೂಡ ಬೆಳಗ್ಗೆ ಮಂತ್ರಾಲಯದಿಂದ ಹೊರಡ್ತಾ ಇದ್ದೀವಿ. ಇದು ನಮ್ಮ ಮಂತ್ರಾಲಯದ ಜರ್ನಿ ಹೀಗಿತ್ತು. ನೀವಿನ್ನೂ ಮಂತ್ರಾಲಯ ಟ್ರಾವೆಲ್ ಜರ್ನಿ ಬ್ಲಾಗ್ ನೋಡಿಲ್ಲ ಅಂದರೆ ದಯವಿಟ್ಟು ಒಂದ್ಸರಿ ಹೋಗಿ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹೋಗಿ ಬರಲಾ?